ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧದ ಬೆಂಕಿ ನಿಲ್ಲೋ ಹಂಗೆ ಕಾಣಿಸ್ತಾನೆ ಇಲ್ಲ. ದಿನಕ್ಕೊಂದು ಬೆಳವಣಿಗೆಗಳು ಇದೇ ಬಣ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ವಿಜಯೇಂದ್ರ ವಿರುದ್ಧ ಜಿದ್ದನ್ನ ಬಿಡ್ತಾ ಇಲ್ಲ ಯತ್ನಾಳ್ ಬಣ. ಇವತ್ತು ಸಂಜೆ ದೆಹಲಿಗೆ ತೆರಳಲಿದೆ ರೆಬಲ್ಸ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆಯಿಂದ ದೆಹಲಿಗೆ ತೆರಳಲಿದೆ ಯತ್ನಾಳ್ ಬಣ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಮನೆಯಲ್ಲಿ ಸಭೆಯನ್ನ ಸೇರ್ಲಿಕ್ಕೆ ರೆಬಲ್ಸ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಸಭೆಯನ್ನು ನಡೆಸಿ ಮುಂದಿನ ನಡೆಯ ಬಗ್ಗೆ, ಮುಂದಿನ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತಂತೆ. ಕೇಂದ್ರ ಸಚಿವ ವಿ ಸೋಮಣ್ಣ ನಿವಾಸದ ಪೂಜೆಯಲ್ಲೂ ಕೂಡ ಈ ಟೀಮ್ ಭಾಗಿಯಾಗ್ತಾ ಇದೆ. ಹಾಗಾಗಿ ಈ ರೆಬಲ್ಸ್ ನಡೆ, ಅವರು ತೆಗೆದುಕೊಳ್ತಾ ಇರುವಂತಹ ತೀರ್ಮಾನಗಳು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಯಾಕೆಂದ್ರೆ ಕಳೆದ ವಾರವಷ್ಟೇ ದೆಹಲಿಗೆ ಹೋಗಿದ್ರು. ಡೆಲ್ಲಿ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಂತಹ ವರಿಷ್ಠರು ಮೀಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಹೋದ ದಾರಿಗೆ ಸುಂಕವಿಲ್ಲದ ರೀತಿಯಲ್ಲಿ ಮತ್ತೆ ವಾಪಸ್ ಬಂದಿದ್ರು. ಕೆಲವರು ರಾಜ್ಯಕ್ಕೆ ಬಂದರೆ ಇನ್ನು ಕೆಲವರು ಪ್ರಯಾಗ್ರಾಜು, ಇನ್ನು ಕೆಲವರು ಹೈದರಾಬಾದು ಆ ಕಡೆ ಎಲ್ಲ ಹೋಗಿದ್ರು. ಹಾಗಾಗಿ ಮತ್ತೆಗ ದೆಹಲಿಗೆ ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಡೆಲ್ಲಿ ಎಲೆಕ್ಷನ್ ಗೆದ್ದಂತಹ ಖುಷಿಯಲ್ಲಿ ವರಿಷ್ಠರಿದ್ದಾರೆ. ಇದೇ ಸಂದರ್ಭದಲ್ಲಿಯೇ ತಮ್ಮ ದೂರನ್ನು ಕೊಟ್ಬಿಡೋಣ, ವಿಜಯೇಂದ್ರ ಅವರನ್ನು ಕೆಳಗಿಳಿಸ್ಬಿಡೋಣ ಅನ್ನುವಂತಹ ಪ್ಲಾನ್ನಲ್ಲಿ ರೆಬಲ್ಸ್ ಟೀಮ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಇವತ್ತು ಬಣ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಒಂದು, ವಿ ಸೋಮಣ್ಣ ಅವರ ಮನೆಯಲ್ಲಿ ಪೂಜೆ ಇದೆಯಂತೆ, ಅದರಲ್ಲಿ ರೆಬಲ್ಸ್ ಟೀಮ್ ಭಾಗಿಯಾಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು, ದಾವಣಗೆರೆಯ ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ್ ನಿವಾಸದಲ್ಲೂ ಕೂಡ ಒಂದು ಮಹತ್ವದ ಸಭೆಯನ್ನು ನಡೆಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡೋಣ ಈ ಬಣ ರಾಜಕಾರಣದ ತಿಕ್ಕಾಟ, ಈ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಮತ್ತಿನ್ನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ವಿಜಯೇಂದ್ರ ವಿರುದ್ಧ ಜಿದ್ದನ್ನು ಬಿಡದ ಯತ್ನಾಳ್ ಟೀಮ್ ಈಗ ನಾನಾ ರೀತಿಯ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ. ಶತಾಯ ಗತಾಯ ಈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆ ಮೂಲಕ ಒಂದಂತೂ ಗೊತ್ತಾಗ್ತಾ ಇದೆ, ಪಟ್ಟದ ವಿಚಾರಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಬೆಳವಣಿಗೆಗಳು ತಣ್ಣಗಾಗಲ್ಲ ಅಂಥೇಳಿ.